ಇತ್ತೀಚೆಗೆ ನಾನು ಉತ್ತರ ಹಿಂದೂಸ್ತಾನಕ್ಕೆ ಹೋಗಿದ್ದೆ. ವೆದರ್ ಇಟ್ ಈಸ್ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಎಲ್ಲ ಲೋಕಾಯುಕ್ತ ಆಫೀಸ್ ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿ ಲೋಕಾಯುಕ್ತರು ನಮ್ಮ ಫೈಲಿಂಗ್ ಸೆಕ್ಷನ್ನು ಮತ್ತು ನಮ್ಮ ರೆಕಾರ್ಡ್ ಸೆಕ್ಷನ್ನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ರೆಕಾರ್ಡ್ ಸೆಕ್ಷನ್ನಿಗೆ ಹೋಗಿ ನೋಡಿದರೆ ಉತ್ತರ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ ನಾನು ನೋಡಿದೆ, ಇಷ್ಟಿದ್ದಾವೆ ನಮ್ಮಲ್ಲಿ ಫೈಲ್ ಅಂತ ತೋರಿಸಿದ್ರು ಅವರು. ನನಗನ್ನಿಸ್ತು ನನ್ನ ಒಂದೇ ಚೇಂಬರ್ನಲ್ಲಿರುವಷ್ಟು ಫೈಲ್ ಇರಲಿಲ್ಲ. ಬರೀ ಲೋಕಾಯುಕ್ತ ನನ್ನ ಚೇಂಬರ್ನಲ್ಲಿ ಈಗ ನೀವು ಬಂದು ನೋಡಿದರೆ ಎಷ್ಟು ಫೈಲ್ ಇದಾವೆ, ಅಟೆಂಡ್ ಮಾಡೋ ಫೈಲು ಅಷ್ಟು ಕೂಡ ಇಡೀ ರಾಜ್ಯದ ಫೈಲ್ ಇರಲಿಲ್ಲ. ಬಟ್ ಅಲ್ಲಿ 3-4 ಜನ ಒಬ್ಬರು ಲೋಕಾಯುಕ್ತರು, 3-4 ಜನ ಉಪಲೋಕಾಯುಕ್ತರು, ಅವರಿಗೆ ಸರಿಯಾದ ಸಿಬ್ಬಂದಿ, ಅವ್ರದ್ದೇ ಒಂದು ದೊಡ್ಡ ಬಿಲ್ಡಿಂಗು, ಸ್ವಂತ ಬಿಲ್ಡಿಂಗು, ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅವರಿಗೆ. ಸೊ ನಮ್ಮಲ್ಲಿ 23,000 ಕೇಸು ಇಡ್ಲಿಕ್ಕೆ ಜಾಗಿಲ್ಲ. ಈಗ ನಮ್ಮಲ್ಲಿ ಒಬ್ಬರು ಜಡ್ಜ್ ಪೋಸ್ಟ್ ಮಾಡಿ ಅವ್ರಿಗೆ ಕೂಡಿಸ್ಲಿಕ್ಕೆ ಜಾಗಿಲ್ಲ. ಗೌರ್ಮೆಂಟಿಗೆ ಬರಿತಾ ಇದ್ದೀವಿ. ಸೊ ಜಾಗ ಬೇಕು, ಸಿಬ್ಬಂದಿ ಬೇಕು. ಆ ನಂತರ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ವಿ. ಸುಮ್ಮನೆ ಹಾಗೆ ಈಗ ಆ್ಯಕ್ಚುಲಿ ಜುಡಿಷಿಯಲ್ ಆಫೀಸರ್ಸ್ ಅಂತೂ ಪ್ರಾಬ್ಲಮೇ ಇಲ್ಲ, ಯಾಕೆಂದರೆ ಅವರಿಗೆ ಜುಡಿಷಿಯಲ್ ಅಕಾಡೆಮಿಯಲ್ಲೇ ಟ್ರೈನಿಂಗ್ ಆಗಿರ್ತದೆ. ಅದೇನೋ 14 ತಾಸು ಮಾಡಿದ್ರು ಮಾಡ್ತಾರೆ ಕೆಲಸ ಅವರು. ಸ್ಯಾಟರ್ಡೆ ಬರ್ತಾರೆ, ಸೆಕೆಂಡ್ ಸ್ಯಾಟರ್ಡೆ ಬಂದು ಕೆಲಸ ಮಾಡ್ತಾರೆ. ದೇ ಆರ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ವಿ ಆರ್ ಗ್ರೇಟ್ಫುಲ್ ಟು ದೆಮ್. ಇನ್ನು ಉಳಿದವರು ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನಲ್ಲಿ ಇವ್ರು ನಾವು ಮಾಡೋದು ನೋಡಿ ಅವರು ಮಾಡ್ತಾರೆ. ಸೊ ನಾವು ಒಂದೇ ಮಂತ್ರ ಹೇಳೋದು ಅವ್ರಿಗೆ, ನಾವು ಬೇರೆಯವರಿಗೆ ಎಫಿಷಿಯನ್ಸಿ ಬಗ್ಗೆ ಕ್ವಶನ್ ಮಾಡ್ತೀವಿ, ಬೇರೆಯವರಿಗೆ ನೀವು ಯು ಆರ್ ನಾಟ್ ಟರ್ನಿಂಗ್ ಔಟ್ ಆಪ್ಟಿಮಮ್ ವರ್ಕ್ ಅಂತ ಹೇಳ್ತೀವಿ. ನಾವು ಮಾದರಿಯಾಗಿ ತೋರಿಸ್ಬೇಕು. ಸೊ ಬರೀ ಭಾಷಣ ಮಾಡಿದರೆ ಕೆಲಸ ಆಗೋದಿಲ್ಲ, ಮಾಡಿ ತೋರಿಸ್ಬೇಕು. ಅವರ್ ವರ್ಕ್ ಶುಡ್ ಸ್ಪೀಕ್, ನಾಟ್ ಅವರ್ ವರ್ಡ್ಸ್. ಅದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡಿದ್ವಿ.